ವೀಕ್ಷಕರೇ ನಮಸ್ಕಾರ. ನಾನು ವೆಂಕಟೇಶ್, ಪರಿಸರ ಪ್ರೇಮಿ, ಸಾಲು ಗಿಡಗಳು ನೆಡೋ ವೆಂಕಟೇಶ್, ಸಾಲು ಮರ. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಈ ಗಿಡಗಳನ್ನು ನಾವು ಮಳೆಗಾಲದಲ್ಲಿ ಮಾತ್ರ ನೆಡಬೇಕು ಅಂತ ಅಂದ್ಕೋತೀವಿ. ಯಾಕೆ ಆ ಥರ ಅಂದ್ಕೋತೀವಿ? ಯಾಕೆಂದರೆ ಬೇಸಿಗೆ ಟೈಮಲ್ಲಿ ಇಟ್ಟರೆ ಬರಲ್ಲ ಅಂತ ಅನುಮಾನ ನಿಮಗೆ. ಸೊ ಆ ಥರ ಯಾವುದೋ ಅನುಮಾನ ಇಟ್ಕೊಬೇಡಿ. ನಾವು ಎಲ್ಲ ಕಾಲದಲ್ಲೂ ಗಿಡಗಳನ್ನು ನೆಡ್ಬೋದು. ಈ ಮಳೆಗಾಲದಲ್ಲಿ ಯಾರು ಗಿಡ ನೆಡ್ತಾರೆ ಅಂತಂದರೆ ಅದನ್ನು ಯಾರು ನಿರ್ವಹಣೆ ಮಾಡೋಕ್ಕಾಗಲ್ಲ. ಗಿಡ ನೆಟ್ಟಿದ ಮಾತಿಗೆ ಯಾರೋ ಗಿಡಗಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ. ಅಂಥವ್ರು ಏನು ಮಾಡ್ತಾರೆ, ಮಳೆ ಬಂತಲ್ಲ, ಮಳೆ ಸೀಸನ್ ತಾನೇ ನೆಟ್ಕೊಂಡು ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ. ಅದ್ರ ಪಾಡಿಗೆ ಅದು ಖಂಡಿತ ಬೆಳೆಯಲ್ಲ. ಅದನ್ನು ಖಂಡಿತ ಅಂದರೆ ಈ ಎತ್ತರದ ಗಿಡಗಳನ್ನು 3-4 ವರ್ಷಗಳವರೆಗೆ ಜೋಪಾನ ಮಾಡಿ ಸಾಕಬೇಕು. ಸೊ ಹಾಗಾಗಿ ನಾವು ಎಲ್ಲ ಕಾಲದಲ್ಲೂ ಬೇಕಾದ್ರೆ ಗಿಡ ನೆಟ್ಟು ಬೆಳೆಸ್ಬೋದು. ಸ್ವಲ್ಪ ಚಳಿಯಾಗಲ್ಲ ಇರೋದ್ರಿಂದ ನಿಮಗೆ ಅದರದ್ದು ಕಲರ್ಫುಲ್ ಕಾಣಲ್ಲ ಗಿಡದ್ದು ಚೇತರಿಸ್ಕೊಳ್ಳೋದು. ಮತ್ತು ಈ ಬೇಸಿಗೆನಲ್ಲಿ ಗಿಡ ನೆಟ್ಟರೆ ಬರಲ್ಲ ಅಂತ. ಈಗ ನಾವು ಬನ್ನಿ ಚಾಮರಾಜನಗರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಗಿಡ ನೆಟ್ಟಿದ್ರೆ ಬೇಸಿಗೆ ಮಠ ಬಿಸಿಲಲ್ಲೇ ಗಿಡ ನೆಟ್ಟಿರೋದು, ಬೆಳೆಸಿರೋದು ಮಾರ್ಚ್ ತಿಂಗಳಲ್ಲಿ. ಸುಮಾರು ಜನ ನನಗೆ ಹೇಳಿದ್ರು, ಬಟ್ ನಾನು ಕೇರ್ ಮಾಡಿದೆ, ಪ್ರಯೋಗಕ್ಕೋಸ್ಕರ ಮಾಡಿ ನೀವು ನೆಟ್ಟಿದ್ದೆ. ವಂಡರ್ಫುಲ್ ಆಗಿದೆ ಗಿಡ. ಈಗಲೂ ಸಹಿತ ಈ ಗಿಡಗಳನ್ನು ನಾವು ಬೇಸಿಗೆ ಟೈಮಲ್ಲೇ ನೆಡ್ತಾ ಇದ್ದೀವಿ. ಈಗ ಮಳೆ ಬಿಸಿಲಿದೆ, ಬೆಳೆಸಿ ತೋರಿಸ್ತೀವಿ. ನೀವು ನೋಡಿ, ನೀವು ಮಳೆಗಾಲ ಅಂತ ಯಾವುದೇ ಕಾರಣಕ್ಕೂ ಕಾಯ್ಕೊಳ್ಳೋಕೆ ಹೋಗ್ಬಿಡಿ. ಬೇಸಿಗೆನಲ್ಲೂ ಗಿಡ ನೆಡ್ಬೋದು, ಬಟ್ ಅದನ್ನ ಫಾಲೋ ಅಪ್ ಮಾಡಬೇಕು. ಆಗಾಗ ನೀರು ಹಾಕ್ತಾ ಇರಬೇಕು. ಸೊ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಬೆಳೆಸಬೇಕು. ಸೊ ಬನ್ನಿ ನೋಡೋಣ. ಇವತ್ತು ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಆತ್ಮೀಯ ಸ್ನೇಹಿತರು ಪುನೀತ್ ಕುಡ್ಲೂರ್ ಅವರ ಮಗ ಪೃಥ್ವಿ ಪಿ ಅದ್ವೈತ್ ಅವರ ಒಂದು ಹುಟ್ಟುಹಬ್ಬಕ್ಕೆ 9 ಗಿಡಗಳನ್ನು ನೆಡ್ತಾ ಇದ್ವಿ. ಆ ಮಗುಗೆ 9 ವರ್ಷ. ಸೊ ಅವನು ತುಂಬ ಅಚೀವ್ಮೆಂಟ್ ಮಾಡಿದ್ದಾನೆ. ಅವ್ರಿಗೆ ಶುಭಕ್ಕೋಸ್ಕರ ನಾವು ಇವತ್ತು 9 ಗಿಡಗಳನ್ನು ನೆಡೋ ಕೆಲಸ ಮಾಡ್ತೀವಿ. ಒಂದು ಗ್ರೀನ್ ಮ್ಯಾಟ್ಗಳನ್ನು ಹಾಕಬೇಕು, ಸೇಫ್ ಮಾಡಬೇಕು ಗಿಡನ. ಆಮೇಲೆ ಇದಕ್ಕೆ ಗ್ರೀನ್ ಮ್ಯಾಟ್ನ ಕಟ್ಟಬೇಕಾಗತ್ತೆ. ಆವಾಗ ಗಿಡ ಉಳ್ಕೊಳ್ಳುತ್ತೆ. ಮರಿ ಮತ್ತು ದನ ಕರುಗಳ ಬಾಯಿಗೆ ಸಿಗಲ್ಲ ಇರೋಂಥ.